ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು ಏನು 12 ವರ್ಷದ ಒಂದು ಸುದೀರ್ಘವಾದ ಆಡಳಿತವನ್ನು ಮಾಡಿದ್ದಾರೆ. ಅದು ಕೇವಲ ಒಂದು ಶೂನ್ಯ ಆಡಳಿತ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಯಾಕಂದ್ರೆ ಬಹುಶಃ ಅವರ ಆಶ್ವಾಸನೆಯನ್ನು ಏನೇನು ನೀಡಿದ್ರು ಈ ದೇಶದ ಜನರಿಗೆ ಅದು ಸಂಪೂರ್ಣವಾಗಿ ಸುಳ್ಳು ಹಾಗೂ ಶೂನ್ಯ ಆಡಳಿತವಾಗಿದೆ. ನಮ್ಮ ದೇಶವನ್ನು ಅವರು ಬಹುಶಃ ಒಂದು 50 ವರ್ಷ ಹಿಂದೆ ತೊಗೊಂಡು ಹೋಗಿದ್ದಾರೆ ಅಂತೇಳಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಯಾಕಂದರೆ ಸಾರ್ವಜನಿಕರು, ಯುವಕರು ಹಾಗೂ ರೈತರಿಗೆ ಹಲವಾರು ಆಸೆಗಳನ್ನು ಅವರು ತೋರಿಸಿದರು, ಅಧಿಕಾರಕ್ಕೆ ಬಂದರು. ಆದರೆ ಸಂಪೂರ್ಣ ಆ ಆಸೆಗಳನ್ನು, ಆ ಭರವಸೆಗಳನ್ನು ಹಸಿ ಮಾಡಿದ್ದಾರೆ. ಯಾಕಂದರೆ 15 ಲಕ್ಷ ರೂಪಾಯಿ ಅವರು ಅಕೌಂಟಿಗೆ ಹಾಕ್ತೀನಂದರು, ಆದರೆ ಈವರೆಗೂ ಒಂದು ನಯಾ ಪೈಸಾನು ಅವ್ರ ಅಕೌಂಟಿಗೆ ಹಾಕಲಿಲ್ಲ. ಈ ದೇಶದ ಜನರಿಗೆ, ಯುವಕ ಶಕ್ತಿಗೆ ಅವರು ಉದ್ಯೋಗ ನೀಡ್ತೀನಿ ಅಂದರು. 2 ಲಕ್ಷ ಉದ್ಯೋಗ ಕೂಡ ಅವ್ರಿಗೆ ನೀಡಲಿಕ್ಕೆ ಆಗಲಿಲ್ಲ. ಅವ್ರದ್ದು ಆಯಿತು. ಈ ದೇಶದ ಜನರಿಗೆ ಸುಳ್ಳು ಹೇಳಿ ಇವತ್ತು ತಟ್ಟೆ ಬಾರಿಸೋದರ ಮುಖಾಂತರ ನೋಟ್ ಬ್ಯಾನನ್ನು ಅವರು ಮಾಡಿಸಿದರು. ಅದ್ರ ಜೊತೆಗೆ ಕೋವಿಡ್ನಲ್ಲಿ ಎಷ್ಟು ಜನ ಕೋವಿಡ್ನಲ್ಲಿ ತೀರ್ಕೊಂಡಿದ್ದಾರೆ, ಅದರ ನೇರ ಹೊಣೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಅದು ಸಲ್ಲದು. ಅದರ ಜೊತೆಗೆ ಏನು ರೈತರಿಗೆ, ಈ ದೇಶದ ಬೆನ್ನೆಲುಬು ನಮ್ಮ ರೈತರು, ಆ ಸಂಪೂರ್ಣ ರೈತರಿಗೆ ಯಾವುದೇ ರೀತಿಯಿಂದ ಸಾಲ ಮನ್ನಾನೂ ಮಾಡಿಲ್ಲ, ಯಾವುದೇ ರೀತಿಯಿಂದ ಸಬ್ಸಿಡಿನೂ ಕೊಡ. ಸಂಗತಿ ಅಂದರೆ ಟ್ರ್ಯಾಕ್ಟರ್ ನಲ್ಲಿ ಕೂಡ ನಾವು GST ಪೇ ಮಾಡಬೇಕಾಗುತ್ತೆ. ಅದರಲ್ಲಿ ಕೂಡ ಒಂದು ರೈತ ಉಪಯೋಗ ಮಾಡುವಂಥ ವಸ್ತುಗಳಲ್ಲೂ ಕೂಡ ಇವತ್ತು ಸಬ್ಸಿಡಿ ಇಲ್ಲ ಕೇಂದ್ರ ಸರ್ಕಾರದಿಂದ. ಕೇಂದ್ರ ಸರ್ಕಾರದ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಡಳಿತ ಇದೆ, ಅದು ಸಂಪೂರ್ಣವಾಗಿ ಅದು ಶೂನ್ಯ ಆಡಳಿತ ಇದೆ. ಏನು ಅವ್ರದ್ದು ಯಾವುದೇ ರೀತಿಯಿಂದ ನೆಹರು ಅವ್ರ ಜೊತೆ ಕಂಪ್ಯಾರಿಸನ್ ಮಾಡೋಕ್ಕೆ ಆಗೋದಿಲ್ಲ. ನೆಹರು ಅವರ ಕೊಡುಗೆ IIT ಇದೆ. ಈ ದೇಶದ ವಿಶ್ವವಿದ್ಯಾಲಯಗಳು ಎತ್ತಿ ಎತ್ತಿ ಹೇಳ್ತಾವೆ. ಆದರೆ ಮೋದಿಯವರ ಆಡಳಿತ ಏನು ಹೇಳ್ತಾವಂದ್ರೆ ರೈಲ್ವೆಲಿಂದ ಹಿಡಿದು BSNLವರೆಗೂ ಮಾರಿದಂತಹ ಒಂದು ಇತಿಹಾಸವನ್ನು ನರೇಂದ್ರ ಮೋದಿಯವರು ನಿರ್ಮಿಸಿದ್ದಾರೆ. ಏನು ಅವ್ರದ್ದೊಂದು ಶೂನ್ಯ ಆಡಳಿತಕ್ಕೆ ಕೇವಲ 1 ಮಾರ್ಕ್ಸ್ನ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಆ ಒಂದು ಎದಕ್ಕಂದರೆ ಈ ದೇಶದ ಜನರಿಗೆ ಸುಳ್ಳು ಹೇಳಿದ್ದಕ್ಕೆ ಆ 1 ಮಾರ್ಕ್ಸ್ ಕೊಡ್ತೇನೆ ಅಷ್ಟೇ. ಸರ್ ಹೇಳ್ರಿ, ಮೋದಿ ಅವರು 12 ವರ್ಷ ಪೂರೈಸಿ ಮತ್ತೆ ಅದೇ ದೀರ್ಘಕಾಲ ಪ್ರಧಾನಮಂತ್ರಿ ಮಾಡ್ತಾ ಇದ್ರು. ಈಗ ದೇಶದ ಪ್ರಧಾನಿಯಾಗಿ ಕೇವಲ ನಾನು ದೀರ್ಘಾವಧಿ ಅಧಿಕಾರವನ್ನು ಮಾಡಿದ್ದೀನಿ ಅನ್ನೋದು ಮುಖ್ಯ ಅಲ್ಲ. ಈ ನಾಡಿಗೆ, ಈ ದೇಶಕ್ಕೆ ನನ್ನ ಕೊಡುಗೆ ಏನು ಅಂತಕ್ಕಂಥದ್ದು ಅವರು ಕೂಡ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಯಾಕಂದರೆ ಸಾರ್ವಜನಿಕರಲ್ಲಿ ಇವತ್ತು ಒಂದು ಕೂಗು ಎಂಥದಿದೆ ಅಂದರೆ, ನಿಜವಾಗ್ಲೂ ಒಂದು ಹಳ್ಳಿಗೆ ಹೋದರೆ ನಾವು ಎಂಥ ಪ್ರಧಾನಿಯನ್ನು ನೋಡಬೇಕಾಯ್ತು ಅಂತಕ್ಕಂಥದ್ದು ಭಾಳ ಗೊಂದಲದಿದ್ದಾರೆ. ಯಾಕಂದರೆ ಅವರು ಈ ದೇಶಕ್ಕೆ ಅವರು ಬರುವ ಮುಂಚೆ, ಅಂದರೆ ಅವರು ಪ್ರಧಾನಿ ಆಗುವ ಮುಂಚೆ ಜನರಿಗೆ ಏನೊಂದು ಭರವಸೆಯನ್ನು ಕೊಟ್ಟಿದ್ದಾರಲ್ಲ, ಆ ಸಂಪೂರ್ಣವಾಗಿ ಆ ಭರವಸೆಗಳನ್ನು ಈಡೇರಿಸಿದಾರ ಅಂತಕ್ಕಂಥದ್ದು ಪ್ರಶ್ನೆ ನೇರವಾಗಿ ಇವತ್ತು ಜನರು ಅವರಿಗೆ ಆಗ್ತದೆ. ಆದರೆ ಅವರು ಮಾಧ್ಯಮದ ಮುಂದೆ ಬರಲಿಕ್ಕೆ ಅವರು ಹಿಂಜರಿತಾ ಇದ್ದಾರೆ. ಯಾಕಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಭರವಸೆಗಳು ಖಂಡಿತವಾಗ್ಲೂ ಅವರು ಒಂದು ಕೂಡ ಭರವಸೆ ಈಡೇರಿಸಿಲ್ಲ ಮೊದಲನೇದಾಗಿ. ಹಾಗಾಗಿ ಇವತ್ತು ಮಾಧ್ಯಮವು ಏನಾದರೂ ಅವೆಲ್ಲ ಪ್ರಶ್ನೆಗಳನ್ನು ಮಾಡ್ತಾರೆ ಅನ್ನೋ ಕಾರಣಕ್ಕೆ ಇವತ್ತು 12 ವರ್ಷ ಕಳೆದರೂ ಕೂಡ ಅವರು ಮಾಧ್ಯಮದ ಮುಂದೆ ಇನ್ನೂ ಕೂಡ ಪ್ರಧಾನಿಯವರು ಬಂದಿಲ್ಲ. ಈಗ ನೆಹರು ಅವರಿಗೆ ಇದು ಹಿಂದೆ ಹಾಕಿದ್ದಾರೆ ಅಂತ ಒಂದು ಇದು ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ನೆಹರು ಅವರ ಅಧಿಕಾರಕ್ಕಿಂತ ಹೆಚ್ಚು ಇವರು ಅಧಿಕಾರ ಮಾಡಿರ್ಬೋದು. ಆದರೆ ನೆಹರು ಅವರ ಆಡಳಿತ ವೈಖರಿ ಅಂತಕ್ಕಂಥದ್ದು ಕೂಡ ಗಮನಿಸ್ಬೇಕು. BJPನ ಗಮನಿಸ್ಬೇಕು, ಅಲ್ಲಿ ಇರ್ತಕ್ಕಂಥ ಪ್ರಧಾನಿ ಹುದ್ದೆಯಲ್ಲಿ ಇರ್ತಕ್ಕಂಥ ನರೇಂದ್ರ ಮೋದಿ ಅವರು ಕೂಡ ಗಮನಿಸ್ಬೇಕು. ಯಾಕಂದ್ರೆ ಈ ದೇಶಕ್ಕೆ ಸ್ವತಂತ್ರ ಬಂದಾಗ ಭಾರತದ ಎಲ್ಲ ಕೂಡ ಒಳ್ಳೆ ಹುಡುಕೊಂಡು ಹೋಗಿರ್ತಕ್ಕಂಥ ಬ್ರಿಟಿಷರು ಈ ಭಾರತವನ್ನ ಸದೃಢವಾಗಿ ಮತ್ತೆ ಕಟ್ಟಬೇಕಿರ್ತಕ್ಕಂಥ ಜವಾಬ್ದಾರಿ ಹೊತ್ತಂತ ನೆಹರು ಅವರು ಈ ದೇಶವನ್ನ ಇವತ್ತು ಮುನ್ನಡೆಸ್ತಾ ಇದ್ದಾರೆ ಪ್ರಧಾನಿಯವರು. ಅಂದ್ರೆ ಅದು ಸಂಪೂರ್ಣವಾಗಿ ಅದು ನೆಹರು ಅವರ ಕೊಡುಗೆ, ಅದು ಪ್ರಧಾನಿ ಮೋದಿ ಅವರ ಏನು ಕೊಡುಗೆ ಇಲ್ಲ, ಅವ್ರ ಶೂನ್ಯ ಅವರ ಕೊಡುಗೆ ಅಂತಕ್ಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ದಿನೇಶ್ ದೊಡ್ಡಮನಿ.